ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ, ಇಲ್ಲಿ ಕೆ ಅವರು ಕ್ಲಿಯರ್ ಆಗಿ ಹೇಳಿದ್ರೆ ಈ ವರ್ಷ ನಾವು ಒಂದು ಪ್ರೀ ರೌಂಡ್ ಕೌನ್ಸೆಲಿಂಗ್ ನ ನಡೆಸ್ತೀವಿ ಅಂತ. ಈ ಒಂದು ಪ್ರೀ ರೌಂಡ್ ಕೌನ್ಸೆಲಿಂಗ್ ಇಂದ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಇದು ಅಡ್ವಾಂಟೇಜ್ ಆಗುತ್ತೆ, ಮತ್ತೆ ಇದು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇವಾಗ ಯಾರ್ಯಾರಿಗೆ ಈ ಒಂದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಡ್ವಾಂಟೇಜ್ ಆಗುತ್ತೆ, ಏನೇನು ಅಡ್ವಾಂಟೇಜ್ ಗಳಾಗುತ್ತೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತೆ ಯಾರ್ಯಾರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಏನಕ್ಕೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಅಂತರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ನೀವೆಲ್ಲರೂ ಕೂಡ ಆಪ್ಷನ್ಗೆ ಕಾಲೇಜಸ್ ನ ಪ್ರಿಪೇರ್ ಮಾಡ್ಕೋತಾ ಇರ್ತೀರಾ. ಇವಾಗ ಆಪ್ಷನ್ ಕಾಲೇಜ್ ನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನಾದ್ರೂ ಒಂದು ಟಾಪ್ ಕಾಲೇಜ್ ಲಿಸ್ಟ್ ಗಳು ಬೇಕು ಅಂದ್ರೆ ನಿಮ್ಗೆ ಕಾಲೇಜ್ ದೋಸ್ತ್ ಒಂದು ವಾಟ್ಸ್ಆಪ್ ಚಾಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಓಕೆನಾ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಪ್ರೀ ರೌಂಡ್ ಕೌನ್ಸೆಲಿಂಗ್ ಅಂತ ಈ ವರ್ಷ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಲಾಸ್ಟ್ ಇಯರ್ ಯಾವ ಇಯರ್ ಕೂಡ ಈ ರೀತಿ ಒಂದು ಪ್ರೀ ರೌಂಡ್ ಕೌನ್ಸೆಲಿಂಗ್ ನ ಮಾಡ್ತಾ ಇರಲಿಲ್ಲ. ಏನಕ್ಕೆ ಈ ಒಂದು ಪ್ರೀ ರೌಂಡ್ ಕೌನ್ಸೆಲಿಂಗ್ ನ ಮಾಡ್ತಾ ಇರ ಅಂದ್ರೆ, ಇಲ್ಲಿ ಕೆಲವರು CET ರ್ಯಾಂಕಿಂಗ್ ಬಂದಿದ ತಕ್ಷಣ ಡೈರೆಕ್ಟ್ ಅಡ್ಮಿಷನ್ ಆಗಬೇಕು ಅಂತ ಇರ್ತೀರಾ. ಆ ಒಂದು ಡೈರೆಕ್ಟ್ ಅಡ್ಮಿಷನ್ ನ ತಪ್ಸೋಕೋಸ್ಕರ, ಕೌನ್ಸೆಲಿಂಗ್ ಡಿಲೇನ ತಪ್ಸೋಕೋಸ್ಕರ ಈ ಒಂದು ಪ್ರೀ ರೌಂಡ್ ಕೌನ್ಸೆಲಿಂಗ್ ನ ನಡೆಸ್ತಾ ಇದ್ದಾರೆ. ಓಕೆನಾ. ಮತ್ತೆ ನೀಟ್ ರಿಸಲ್ಟ್ ಕೂಡ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಕೂಡ ಪ್ರೀ ರೌಂಡ್ ನ ಇಂಟ್ರೊಡ್ಯೂಸ್ ನ ಮಾಡಿರೋದು ಈ ವರ್ಷ. ಇಲ್ಲ ಅಂದ್ರೆ ಈ ವರ್ಷನೂ ಕೂಡ ಪ್ರೀ ರೌಂಡ್ ಕೌನ್ಸೆಲಿಂಗ್ ಇರ್ತಾ ಇರಲಿಲ್ಲ. ಓಕೆನಾ. ಈ ಒಂದು ಪ್ರೀ ರೌಂಡ್ ಕೌನ್ಸೆಲಿಂಗ್ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ, ಇವಾಗ ನೀವೇನಾದ್ರೂ ಬರೀ ನೀಟ್ ಕೌನ್ಸೆಲಿಂಗ್ ನೇ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರ, CET ಕೌನ್ಸೆಲಿಂಗ್ ನ ಅಟೆಂಡ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರ ಅಂದ್ರೆ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲ ನಾನು ಬರೀ CET ಕೌನ್ಸೆಲಿಂಗ್ ನ ಮಾತ್ರ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀನಿ, ನೀಟ್ ಕೌನ್ಸೆಲಿಂಗ್ ನ ಅಟೆಂಡ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇಲ್ಲ ಅಂದ್ರೆ ನಿಮ್ಗೂ ಕೂಡ ಇದು ಅಡ್ವಾಂಟೇಜ್ ಆಗುತ್ತೆ. ಒಂದು ಪ್ರೀ ರೌಂಡ್ ಯಾರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ನನ್ನ ವಿತ್ ಎಕ್ಸಾಂಪಲ್ ಸಮೇತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್, ಇವಾಗ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿ PCM ನ ತಗೊಂಡಿರ್ತಾನೆ PUC ಲಿ. ಒಂದು ಇಂಜಿನಿಯರಿಂಗ್ ಅಲ್ಲಿ ಒಂದು 2000 ರ್ಯಾಂಕಿಂಗ್ ಬಂದಿರುತ್ತೆ. ಅವನಿಗೆ ಪ್ರೀ ರೌಂಡ್ ಅಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಅವನು ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ಆಗ್ತಾನೆ. ಓಕೆನಾ. ಇನ್ನೊಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಪ್ಲಸ್ ಮೆಡಿಕಲ್ ಕೂಡ ನೋಡ್ತಾ ಇದ್ದಾನೆ, ಇವನ್ ರ್ಯಾಂಕಿಂಗು ಅವನಿಗಿಂತ ಚೆನ್ನಾಗಿ ಬಂದಿರುತ್ತೆ, 1500 ಇರುತ್ತೆ. ಇವನ್ ಏನ್ ಮಾಡ್ತಾನೆ ಅಂದ್ರೆ ನೀಟ್ ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಇವನು ಈ ಒಂದು KCT ಕೌನ್ಸಿಲಿಂಗ್ ಪ್ರೀ ರೌಂಡ್ ನ ಅಟೆಂಡ್ ಮಾಡಿರಲ್ಲ, ಯಾಕೆಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ಅನ್ಬಿಟ್ಟು. ಓಕೆನಾ. ಅವಾಗ ಏನಾಗುತ್ತೆ ಅಂದ್ರೆ ಇವನಿಗೆ ಸಿಗ್ಬೇಕಾಗಿರುವಂತ ಸೀಟ್ ಬಂದ್ಬಿಟ್ಟು ಇವಾಗ PCM ಅಲ್ಲಿ ಯಾರು 2000 ರ್ಯಾಂಕಿಂಗ್ ತೆಗೆದಿರ್ತಾನಲ್ಲ ಅವನಿಗೆ ಸಿಕ್ಕಿರುತ್ತೆ. ಏನಕ್ಕೆ ಅಂದ್ರೆ ರೀಸನ್, ಇವನು ಈ ಒಂದು ರೌಂಡ್ ನ ಅಟೆಂಡ್ ಮಾಡಿರಲ್ಲ. ಓಕೆನಾ. ಪ್ರೀ ರೌಂಡ್ ನ ಈ ರೀತಿ ಒಂದು ಆಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ನೀಟ್ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಮಸ್ಟ್ ಅಂಡ್ ಶುಡ್ ಅವ್ರು ಅಡ್ಮಿಷನ್ ಆಗ್ಲಿ ಆಗದೆ ಇರ್ಲಿ, ಅವರು ಒಂದು ಪೊಸಿಷನ್ ನ ಕೌನ್ಸೆಲಿಂಗ್ ಅಲ್ಲಿ ಹೋಲ್ಡ್ ಆನ್ ಇಟ್ಕೊಳ್ಳಕ್ಕೆ ಪ್ರೀ ರೌಂಡ್ ಕೌನ್ಸೆಲಿಂಗ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಓಕೆನಾ. ಮತ್ತೆ ಪ್ರೀ ರೌಂಡ್ ಕೌನ್ಸೆಲಿಂಗು ನೀವೇನಾದ್ರೂ ಒಂದು ಅಡ್ಮಿಷನ್ KCT ಮಾತ್ರ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಏನಕ್ಕೆ ಅಂದ್ರೆ ಎಷ್ಟೊಂದು ಜನ ನೀಟ್ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ಬಂದಿದ ತಕ್ಷಣ ಎಷ್ಟೊಂದು ಜನ ಇದನ್ನ ಅಟೆಂಡ್ ಮಾಡಕ್ ಹೋಗೋದೇ ಇಲ್ಲ KCT ಕೌನ್ಸೆಲಿಂಗ್ ನ. ಓಕೆನಾ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಸೀಟ್ ಸಿಗುತ್ತೆ, ಮತ್ತೆ ಇಲ್ಲಿ ಯಾರು ಕೂಡ ಸೀಟ್ ಸಿಕ್ಕಿದ್ನ ಹೋಲ್ಡ್ ಮಾಡ್ಕೊಳಕ್ಕೂ ಕೂಡ ಆಗಲ್ಲ. ಓಕೆನಾ. ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗಬೇಕು, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಫಸ್ಟ್ ರೌಂಡ್ಗೆ. ಆ ರೀತಿ ಚಾನ್ಸಸ್ ಇರೋದ್ರಿಂದ KCT ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೆಟರ್ ಆಗಿರುವಂತ ಸೀಟ್ಗಳು ಸಿಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅಂದ್ರೆ, ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಕ್ಕಿದ್ರು ಕೂಡ ಆ ಒಂದು ಸೀಟ್ ನ ಹೋಲ್ಡ್ ಮಾಡ್ಕೊಂಡು ನಿಮ್ ನೆಕ್ಸ್ಟ್ ರೌಂಡ್ ಹೋಗಕ್ಕಾಗಲ್ಲ. ಎಂತ ಸೀಟ್ ಸಿಕ್ಕಿದ್ರು ಕೂಡ ನೀವು ಅದನ್ನ ಬಿಟ್ಬಿಟ್ಟನೆ ನೀವು ನೆಕ್ಸ್ಟ್ ರೌಂಡ್ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ರೌಂಡ್ ಹೋದಾಗ ನಿಮ್ಗೆ ಅದೇ ಸೀಟು ಮತ್ತೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಚೇಂಜಸ್ ಕೂಡ ಆಗ್ಬೋದು. ಮತ್ತೆ ನೀವೇನಾದ್ರೂ ಮೆಡಿಕಲ್ಗೆ ಟ್ರೈ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿ ಆ ಒಂದು ಸೀಟ್ ಇಷ್ಟ ಆದ್ರೂ ಕೂಡ ಆ ಒಂದು ಸೀಟ್ ನ ಬಿಟ್ಟುಬಿಟ್ಟೇನೆ ನೀವು ರೌಂಡ್ 1ಗೆ ಹೋಗ್ಬೇಕಾಗುತ್ತೆ. ಓಕೆನಾ. ಇದು ಮೇಜರ್ ಆಗಿ ಡ್ರಾಬ್ಯಾಕ್ ಬಂದ್ಬಿಟ್ಟು, ಯಾರು KCT ಮತ್ತೆ ನೀಟ್ ಎರಡೂ ಕೌನ್ಸೆಲಿಂಗ್ ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ನಿಮಗೆ ಒಂದು ಡ್ರಾಬ್ಯಾಕ್ ಆಗಿರುತ್ತೆ. ಜಸ್ಟ್ CET ಕೌನ್ಸೆಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ನಿಮಗೆ ಯಾವುದೇ ತರದ ತೊಂದರೆ ಆಗಲ್ಲ, ಮತ್ತೆ ನಿಮ್ಗೆ ಅಡ್ವಾಂಟೇಜ್ ಕೂಡ ಆಗುತ್ತೆ. ಓಕೆನಾ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳೋ ನೋಟಿಫಿಕೇಶನ್ ಬರಲಿ, ಯಾವ ರೀತಿ ಅವರು ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ ಪ್ರೀ ರೌಂಡ್ಗೆ ಅನ್ನೋದ್ರ ಮೇಲೆ ನಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಪ್ರೀ ರೌಂಡ್ ಯಾವ ರೀತಿ ನಡೆಯುತ್ತೆ ಈ ವರ್ಷ ಅನ್ನೋದು, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಈ ವರ್ಷ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.